ಕ್ಷಣಾರ್ಥದಲ್ಲಿ ದಾರುಣ ದುರಂತವಾಗಿ ಮಾರ್ಪಟ್ಟ ಘಟನೆ ಇದು. ಕೋಪದ ಒಂದು ಕ್ಷಣ ಬದುಕನ್ನೇ ಸುಟ್ಟು ಹಾಕಿದ ಕಹಿ ಕತೆ. ಬೆಂಗಳೂರು ನಗರದ ಕುಮಾರಸ್ವಾಮಿ ಲೇಔಟ್ ವ್ಯಾಪ್ತಿಯ ಪ್ರಗತಿಪುರದಲ್ಲಿ ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ. ತಂದೆಯೇ ತನ್ನ ಮಗನ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ ಅಮಾನವೀಯ ಕೃತ್ಯ ಇದೀಗ ಎಲ್ಲರನ್ನೂ ಶಾಕ್ಗೆ ಗುರಿಯ ಮಾಡಿದೆ. ಗಾಯಗೊಂಡವರನ್ನ ಮಲ್ಲಿಕಾರ್ಜುನ್ 19 ವರ್ಷ ಮತ್ತು ಆನಂದ್ ದೊಡ್ಡಮನಿ 45 ವರ್ಷ ಎಂದು ಗುರುತಿಸಲಾಗಿದೆ. ಗಾರೆ ಕೆಲಸ ಮಾಡುತ್ತಿದ್ದ ಆನಂದ್ ಮತ್ತು ಟೈಲ್ಸ್ ಕೆಲಸ ಮಾಡುತ್ತಿದ್ದ ಮಲ್ಲಿಕಾರ್ಜುನ್ ಇವರಿಬ್ಬರು ಈಗ ವಿಕ್ಟೋರಿಯಾ ಆಸ್ಪತ್ರೆಯ ಬರ್ನಿಂಗ್ ವಾರ್ಡ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮೇ 1ರಂದು ಕಾರ್ಮಿಕ ದಿನಾಚರಣೆ ಇದ್ದ ಕಾರಣ ರಜೆ ಇತ್ತು. ಈ ಕಾರಣ ಮಲ್ಲಿಕಾರ್ಜುನ್ ತಂದೆಗೆ ಹೇಳದೆ ಬೈಕ್ ತೆಗೆದುಕೊಂಡು ಹೊರಗೆ ಹೋಗಿದ್ದಾನೆ. ಸಂಜೆ ಹೊರಟು ರಾತ್ರಿ ತಡವಾಗಿ ಮನೆಗೆ ವಾಪಸ್ ಆಗಿದ್ದಾನೆ. ಇದೇ ವಿಷಯಕ್ಕೆ ಆನಂದ್ ಕೋಪಗೊಂಡು ಹೇಳದೆ ಯಾಕೆ ಬೈಕ್ ತೆಗೆದುಕೊಂಡು ಹೋಗಿದ್ದೆ ಎಂದು ಮಗನನ್ನು ಪ್ರಶ್ನಿಸಿದ್ದಾನೆ. ಈ ಪ್ರಶ್ನೆ ಜಗಳಕ್ಕೆ ತಿರುಗಿದ್ದು ತಂದೆ ಮಗನ ನಡುವೆ ತೀವ್ರ ವಾಗ್ವಾದ ನಡೆದಿದೆ. ಆ ಕ್ಷಣದ ಕೋಪದಲ್ಲಿ ನಿಯಂತ್ರಣ ಕಳೆದುಕೊಂಡ ಆನಂದ್ ಬಾಟಲ್ನಲ್ಲಿ ಇದ್ದ ಪೆಟ್ರೋಲ್ ತೆಗೆದು ಮಗನ ಮೇಲೆ ಎರಚಿ ಬೆಂಕಿ ಹಚ್ಚಿದ್ದಾನೆ. ಬೆಂಕಿ ತಗುಲುತ್ತಿದ್ದಂತೆ ಮಲ್ಲಿಕಾರ್ಜುನ್ ಗಂಭೀರವಾಗಿ ಸುಟ್ಟು ಗಾಯಗಳಿಂದ ನರಳಿದ್ದಾನೆ. ಘಟನೆಯ ಭೀಕರತೆಯನ್ನ ಹೆಚ್ಚಿಸಿದಂತೆ ಬೆಂಕಿಯ ಕೆನ್ನಾಲಿಗೆ ಪಕ್ಕದಲ್ಲಿದ್ದ ಸೌದೆಗೆ ತಗುಲಿ ತಂದೆಗೂ ಗಾಯಗಳಾಗಿವೆ. ಆನಂದ್ ದೊಡ್ಡಮನಿ ಸುಮಾರು 18% ಸುಟ್ಟು ಗಾಯಗಳಾಗಿದ್ದರೆ ಮಲ್ಲಿಕಾರ್ಜುನ್ಗೆ ಸುಮಾರು 40% ಸುಟ್ಟು ಗಾಯಗಳಿಂದ ಬಳಲುತ್ತಿದ್ದಾನೆ. ಇನ್ನು ಘಟನೆಯನ್ನ ಕಂಡ ಸ್ಥಳೀಯರು ತಕ್ಷಣವೇ ಧಾವಿಸಿ ಬೆಂಕಿ ನಂದಿಸಿ ಇಬ್ಬರನ್ನು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ತಕ್ಷಣ ಚಿಕಿತ್ಸೆ ದೊರೆತಿದ್ದರಿಂದ ಪ್ರಾಣಾಪಾಯ ತಪ್ಪಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಈ ಸಂಬಂಧ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಪ್ರಕರಣದ ಎಲ್ಲ ಆಯಾಮಗಳನ್ನು ತನಿಖೆ ನಡೆಸುತ್ತಿದ್ದಾರೆ. ಒಂದು ಕುಟುಂಬ ಒಂದು ಸಣ್ಣ ವಿಷಯ, ಆದರೆ ಕೋಪದ ಒಂದು ಕ್ಷಣ ಜೀವನವನ್ನೇ ಉರಿಯ ಬಿಟ್ಟಿದೆ. ಈ ಘಟನೆ ಮತ್ತೊಮ್ಮೆ ನೆನಪಿಸುತ್ತದೆ, ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಜೀವನ ಪೂರ್ತಿ ನೋವಿನ ಗುರುತು ಬಿಡುತ್ತವೆ. ಇದು ಕೇವಲ ಒಂದು ಕುಟುಂಬದ ಕಥೆಯಲ್ಲ, ಸಮಾಜಕ್ಕೆ ಎಚ್ಚರಿಕೆಯ ಗಂಟೆ.